ಇದನ್ನೆಲ್ಲ ನನ್ನ ಕಣ್ಣಲ್ಲಿ ನೋಡಕ್ ಆಗ್ತಾ ಇಲ್ಲ ಕಣ್ರಿ. ಏನ್ರಿ ಇದು? ಶಾಂತಿಗಾಗಿ ಪಿಜ್ಜಾ ಅಂದ್ರೆ ಯಾವ ಶಾಂತಿ ಗುರು? ಪಕ್ಕದ ಮನೆ ಶಾಂತಿನ? ಕಮಲ್ ಹಾಸನ್ ಅವರ ಶಾಂತಿನ? ಅಷ್ಟರಲ್ಲಿ ಒಬ್ರು ಮೀಮ್ ಕೂಡ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ರಾಮ ಶ್ಯಾಮ ಬಾಮ ಫಿಲ್ಮ್ ನ ಈ ಒಂದು ಸೀನು AI ಬಳಸಿ ಶಾಂತಿ ಪಿಜ್ಜಾ ತಿನ್ನೋ ತರ ಮಾಡಿದ್ದಾರೆ. ಮತ್ತೆ ಇಲ್ಲಿ ನೋಡಿ, ಶಾಂತಿಗಾಗಿ ಪಿಜ್ಜಾ, ಕ್ರಾಂತಿಗಾಗಿ ಪಾಸ್ತಾ ಅಂತೆ. ಮೊನ್ನೆ ತಾನೇ ನಾನು ಆಕೋ ಅವರ ಈ ಒಂದು ಕನ್ನಡ ಟ್ರಾನ್ಸ್ಲೇಷನ್ ಅಲ್ಲಿ ಮಾಡಿದ ಅಡ್ವರ್ಟ್ ಅನ್ನು ತೋರಿಸಿದ್ದೆ. ಈಗ ಇನ್ನೊಂದು ಬಂದಿದೆ, ಪಿಜ್ಜಾ ಫಾರ್ ಪೀಸ್. ಇದೊಂದು ಜಾಪನೀಸ್ ಪಿಜ್ಜಾ ಬ್ರ್ಯಾಂಡು ಇತ್ತೀಚೆಗೆ ಬೆಂಗಳೂರಿನಲ್ಲಿ ಓಪನ್ ಆಗಿದೆ. ಇಲ್ಲಿ 1 ಟೇಬಲ್ ಸಿಗ್ಬೇಕಾದ್ರೆ 1 ತಿಂಗಳು ಮುಂಚೆನೆ ಬುಕಿಂಗ್ ಮಾಡಿ ರಿಸರ್ವೇಶನ್ ಮಾಡ್ಬೇಕಂತೆ. ಅಷ್ಟೊಂದು ಹೈಪ್ ಮಾಡಿಬಿಟ್ಟಿದ್ದಾರೆ. ಇದರ ಫೌಂಡರ್ ಮಸುಕೋ ಏನಂತಾರೆ ನೋಡಿ, ನಮ್ಮ ಬ್ರ್ಯಾಂಡ್ ಉದ್ದೇಶನೇ ಶಾಂತಿ, ಹಾಗಾಗಿ ಬೇಕಂತಲೇ ನಾವು ಹೀಗೆ ಟ್ರಾನ್ಸ್ಲೇಟ್ ಮಾಡಿದ್ವಿ ಅಂತಾರೆ. ಸ್ವಾಮಿ, ಎಷ್ಟೇ ಮೀಟಿಂಗ್ ಮಾಡಿದ್ರು ಬ್ರ್ಯಾಂಡ್ ಹೆಸರನ್ನ ಟ್ರಾನ್ಸ್ಲೇಟ್ ಮಾಡಬಾರ್ದು ಅನ್ನೋ ಬೇಸಿಕ್ ಲಾಜಿಕ್ ಮರ್ತ್ ಬಿಟ್ರಲ್ಲ ನೀವು. ಮತ್ತೆ ಎಷ್ಟೋ ಕನ್ನಡಿಗರು ಇದನ್ನ ಸರಿ ಅಂತ ಡಿಫೆಂಡ್ ಬೇರೆ ಮಾಡ್ತಾ ಇದ್ದಾರೆ. ಅದೇ ನಂಗೆ ಆಶ್ಚರ್ಯ ಆಗಿದ್ದು. ಇಲ್ಲ, ಏನಾಗಿದೆ ರೀ ಇವರಿಗೆ? ಪಿಜ್ಜಾ ಫಾರ್ ಪೀಸ್ ಅಥವಾ ಪಿಜ್ಜಾ ಫಾರ್ ಪೀಸ್ ಹೀಗೆ ಇರ್ಬೇಕಿತ್ತು. ಎಷ್ಟೋ ವರ್ಷಗಳಿಂದ ಎಲ್ಲಾ ಬ್ರ್ಯಾಂಡ್ಗಳು ಇದನ್ನೇ ಫಾಲೋ ಮಾಡ್ತಾ ಇರೋದು. ಈಗ ಟ್ಯಾಕೋ ಬೆಲ್ ನೋಡಿ, ಟ್ಯಾಕೋ ಗಂಟೆ ಅಂತ ಕರೀತಾರ. ಪಿಜ್ಜಾ ಹಟ್ ನೋಡಿ, ಪಿಜ್ಜಾ ಗುಡಿಸಲು ಅಂತ ಕರೀತಾರ. ಮತ್ತೇನ್ರಿ ಇದು?